ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಗೆಳತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ನಾನು ತುಂಬ ಈಸಿಯಾದಂಥ ಒಂದು ಒಳ್ಳೆ ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಸಮ್ಮರ್ ಸೀಸನಲ್ಲಿ ಎಲ್ಲ ಮಕ್ಳುಗಳಿಗೂ ಇವಾಗ ರಜೆ ಇದೆ. ರಜದಲ್ಲಿ ಏನೇನೆಲ್ಲ ಮಾಡ್ತವೆ ಮಕ್ಳುಗಳು, ಅಮ್ಮಂದ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅವರನ್ನು ನಿಭಾಯಿಸೋಕ್ಕೆ ಅಲ್ವಾ. ಹಾಗೆ ನಮ್ಮನೇಲೂ ಕೂಡ ಸಮ್ಮರ್ ಸೀಸನಲ್ಲಿ ಒಂಥರ ಖುಷಿನೂ ಇದೆ, ಒಂಥರ ಹೇಳೋಕ್ಕೆ ಆಗಲ್ಲ. ಬಿಸಿಲು ಮಳೆ ಇದ್ದಂಗಿದೆ ಮನೆಯ ವಾತಾವರಣ. ಮಕ್ಕಳು ಕೊಡೋ ತುಂಟಾಟದ ಒಂದು ಟಾರ್ಚರ್ಸು, ಅದನ್ನೆಲ್ಲ ನಾವು ತಡೆಯೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಯಾಕೆಂದರೆ ಎಷ್ಟೊತ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಎಲ್ಲ ಅಮ್ಮಂದ್ರಿಗೂ. ನನಗೂ ಕೂಡ ಹಾಗೆ ಅನಿಸ್ಬಿಟ್ಟಿದೆ. ಈಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟಾಗಿ ಒಂದು 5 ಡೇಸ್ ಆಗಿದೆ ಅಷ್ಟೇ. ಅದರಲ್ಲೇ ಇವ್ರಿಗೆ ತಡೆಯೋಕ್ಕಾಗ್ತದೆ. ಇನ್ನು 1 ಮಂತ್ ಫುಲ್ಲು ತಡಿಬೇಕಂದ್ರೆ ತುಂಬ ಕಷ್ಟ ಇದೆ. ಆದರೂ ಒಂಥರ ಖುಷಿಲಿ ನಮ್ಮ ಮಕ್ಕಳಲ್ವ ಅಂತ ನಾವು ಸಹಿಸ್ಕೊಳ್ಳೇಬೇಕಾಗುತ್ತೆ. ಆದರೂ ಟೀಚರ್ಸ್ ಅಷ್ಟು ಮಕ್ಕಳನ್ನ ಅದು ಹೇಗೆ ನಿಭಾಯಿಸ್ತಾರೆ ಹೇಳಿ. ನಾವು ಬರೀ ನಮ್ಮ ಮಕ್ಕಳನ್ನ ಸುಧಾರಿಸೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಟೀಚರ್ಸು ಎಷ್ಟೊಂದು ಮಕ್ಕಳನ್ನ ಕೇರಿಂಗ್ ಮಾಡಬೇಕು. ಅವ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ ಇವಾಗ ಇಂಥ ಟೈಮಲ್ಲಿ. ನಾವೇನೋ ಸುಲಭವಾಗಿ ಹೇಳ್ಬಿಡ್ತೀವಿ, ನಮ್ಮ ಮಗು ಕೇರ್ ಮಾಡಿಲ್ಲ ಅಂತ. ಆದರೆ ಅವ್ರು ಎಲ್ಲ ಮಕ್ಕಳನ್ನು ಕೇರ್ ಮಾಡೋದು ಅವ್ರಿಗೂ ರಿಸ್ಕೆ. ಇದೊಂದು ತಿಂಗಳಾದರೂ ಅವ್ರು ಹ್ಯಾಪಿಯಾಗಿರಲಿ ಅಂತ ನಮಗೆ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅಂತ ಈ ಟೈಮಲ್ಲಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಯಾರಿಗೆಲ್ಲ ಮಕ್ಕಳುಗಳು ನಿಭಾಯಿಸೋದು ಈಸಿ ಅನಿಸುತ್ತೋ ಕಷ್ಟ ಅನಿಸುತ್ತೋ ನಿಮ್ಮ ಶೇರ್ನ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಕೀರ್ತನ್ ಯಾಕೆ ಮಮ್ಮಿ ಅಷ್ಟು ಹಿಂಸೆ ಕೊಡ್ತೀಯಲ್ಲ? ಅದಕ್ಕೆ ನನ್ನ ದೊಡ್ಡ ಮಗನೂ ಕೂಡ ಇವನ ಜೊತೆ ಆಡೋಕ್ಕೆ ಇಷ್ಟಪಡಲ್ಲ, ಮೋಸ ಆಡ್ತಾನೆ ಅಂತ. ನೆಕ್ಸ್ಟ್ ಡೇ ಬಂದು ಅಣ್ಣೆ ಕಲ್ಲಾಡೋಣ ಅಂತ ತೋರಿಸ್ಕೊಡೋಣ ಅಂತ ಕರ್ಕೊಂಡ್ಬಂದೆ. ಆಗ್ಲಾದ್ರು ಸ್ವಲ್ಪ ತರಲಿ ನಿಲ್ಲಿಸ್ತಾನೆ ಅಂತ. ಸೊ ಅವ್ನಿಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಕಾಲದ ಹಳೆ ಆಟಗಳಲ್ವ, ಇದನ್ನೆಲ್ಲ ಮರೆಯೋಕ್ಕೆ ಆಗಲ್ಲ. ಸೊ ಒಂದು ಕಡೆ ಕೂತ್ಕೊಂಡು ಆಡೋಣ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಹಂಗಲ್ಲ ಮಕ್ಕಳು ಈವ್ನಿಂಗು ಸ್ನ್ಯಾಕ್ಸ್ಗೆ ಅಂತ ಚುರುಮುರಿ ಕೇಳಿದ್ರು ಫ್ರೆಂಡ್ಸ್. ಹಾಗಾಗಿ ನೋಡಿ ಮನೇಲಿ 1 ಲೀಟ್ರು ಕಡಲೆಪುರಿ ಇತ್ತು. ಹಾಗಾಗಿ ಅದಕ್ಕೆ 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಟೊಮೊಟೊ, ಹಚ್ಚಿರೋ ಟೊಮೊಟೊ 1, ಈ ಥರ ಎಲ್ಲ ಸೇರಿಸಿ ಒಂದು ಚುರುಮುರಿ ಖಾರವಾಗಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಗೊತ್ತಲ್ಲ ಫ್ರೆಂಡ್ಸ್, ಏನಾದರೂ ಹೇಳಿದ್ರೆ ಮಾಡಿಕೊಡ್ಲೇಬೇಕು, ಇಲ್ಲಾಂದರೆ ಹಠ ಮಾಡ್ತಾರೆ. ಸಿಂಪಲ್ ರೆಸಿಪಿ ಅಲ್ವಾ, ಅದಕ್ಕೆ ಈ ರೀತಿ ಮಾಡಿಕೊಡೋಣ ಅಂಥೇಳಿ ಮಾಡಿಕೊಡ್ತಾಯಿದ್ದೀನಿ. ಸಂಜೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೂ ಆಗುತ್ತೆ, ಜೊತೆ ಕಾಫಿ ಜೊತೆ ತಿಂತಿದ್ರೆ ತುಂಬ ಒಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ. ಈ ಥರ ರೆಸಿಪಿ ಏನಾದ್ರು ಸಪ್ರೇಟಾಗಿ ನಿಮಗೆ ವೀಡಿಯೋ ಮಾಡಿ ಹಾಕಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ಮಿಸ್ ಮಾಡಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಕರೆದಿರೋ ಕಡಲೆ ಬೀಜ ಹಾಕಬೇಕು, ಮತ್ತು ಜೊತೆಗೆ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಇದು ನಿಪ್ಪಟ್ಟು 1 2 3 ಚೂರು ಮಾಡಿ ಹಾಕಬೇಕು. ಕರೆದಿರೋ ಕಡಲೆ ಬೀಜ ಹಾಕೋದ್ರಿಂದ ಅದು ಬಾಯಿಗೆ ಸಿಗ್ತಾಯಿದ್ರೆ ಒಳ್ಳೆ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಸಾಸನ್ನು ಹಾಕಬೇಕು. ಯಾವುದು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ, ಏಕೆಂದರೆ ಸ್ವಲ್ಪ ಖಾರವಾಗಿರಲಿ ಅಂತೇಳಿ. ಮಕ್ಕಳಿಗೆ ಅಲ್ವಾ ಫ್ರೆಂಡ್ಸ್ ನಾವು ಇದನ್ನೆಲ್ಲ ಮಾಡ್ಕೊಡೋಕ್ಕೆ ಸಾಧ್ಯ. ಏಕೆಂದರೆ ಮಕ್ಕಳು ಹಠಕ್ಕೆ ಬಿದ್ದರೆ ಏನು ಮಾಡೋದು, ಅವ್ರನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ.
ಅದು ಸಮ್ಮರ್ ಇರೋದ್ರಿಂದ ಅವ್ರೇನು ಕೇಳ್ತಾರೆ ಅದನ್ನು ಮಾಡಿಕೊಟ್ರೆ ನಮಗೂ ಕೂಡ ಖುಷಿನೇ ಅಲ್ವಾ. ಹಾಗಾಗಿ ನೋಡಬೇಕು ನೆಕ್ಸ್ಟ್ ದಿನಗಳಲ್ಲಿ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಅಂತ ನಿಮ್ಗೆ ಹೀಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಮ್ಮ ಸಮ್ಮರ್ ಹಾಲಿಡೇಸ್ ಹೇಗಿರುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಈ ರೀತಿ ಜಾಲಿಯಾಗಿ ಖುಷಿಯಾಗಿ ಸಮ್ಮರ್ ಹಾಲಿಡೇಸ್ನ ಕಳೀತಾ ಇದ್ದೀರಾ, ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ನಮ್ಮ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಇದ್ರ ಜೊತೆಗೆ ನೋಡಿ ಏನು ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಪೇಪರ್ ಪೌಡರ್ ಹಾಕಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ಜೊತೆಗೆ ಹೇಳಿದ್ನಲ್ವ ಗ್ರೀನ್ ಚಿಲ್ಲಿ ಸಾಸ್, ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಸ್ವಲ್ಪ ಖಾರವಾಗಿರುತ್ತೆ, ತಿನ್ನೋಕ್ಕೂ ರುಚಿ ಕೊಡುತ್ತೆ ಫ್ರೆಂಡ್ಸ್. ಏನು ತೊಂದರೆ ಇಲ್ಲ, ಮಾಡ್ಕೋಬೋದು ಮನೇಲಿ ಆರಾಮಾಗಿ. ನಾವೇ ಮಾಡೋದ್ರಿಂದ ಸ್ವಲ್ಪ ಎಲ್ಲರೂ ಕೂಡ ತಿನ್ಬೋದು ಅಟ್ ಎ ಟೈಮು. ಹೊರಗಡೆ ತಿನ್ನೋದು ಅವ್ರು ಏನೇನು ಅಂತ ಆ್ಯಡ್ ಮಾಡ್ತಾರೋ ಅದು ಗೊತ್ತಿಲ್ಲ, ಬಟ್ ಮನೆಯಲ್ಲೇ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟು ಇದ್ರ ದಿನಗಳಲ್ಲಿ ಪಾನಿಪುರಿ ಮಾಡಮ್ಮ ಅಂತ ಹೇಳಿದ್ದಾರೆ ಮಕ್ಕಳು, ಅದನ್ನು ಕೂಡ ನಾನು ಮಾಡಿಕೊಡ್ಬೇಕು. ನನ್ನ ಮಕ್ಳು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ನನಗೆ ಮಕ್ಳಿಗೆ ಮಾಡಿಕೊಡ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಎಲ್ಲ ಅಮ್ಮಂದಿರಿಗೂ ಖುಷಿ ಆಗುತ್ತಲ್ವ. ಸೊ ನನಗೂ ಅಷ್ಟೇ ಖುಷಿ ಇದೆ ನೋಡಿ. ಸ್ವಲ್ಪ ನಿಂಬೆಹಣ್ಣು ಹುಳಿಬಿಟ್ಟೆ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಚುರುಮುರಿ ರೆಡಿ ಫ್ರೆಂಡ್ಸ್. ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡ್ಕೋಬೇಕು. ಜಾಸ್ತಿಗೆ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಬರೋಲ್ಲ, ಒಂಥರ ಇದು ಸಪ್ಪೆ ಥರ ಈ ಥರ ಆಗಿಬಿಡುತ್ತೆ. ಎಲ್ಲ ಒಂದು ಹದವಾಗಿ ನಾವು ಕಲಸಿಡ್ಬೇಕಾಗುತ್ತೆ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಏನಾದರೂ ಇದ್ದರೆ ಅದನ್ನು ಕೂಡ ಹೇಳಿ. ನಿಮಗೆ ನೆಕ್ಸ್ಟ್ ದಿನಗಳಲ್ಲಿ ಯಾವ ರೀತಿ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಥರ ಒಂದು ಏನಾದರೂ ಇದ್ದರೆ ನಂಗೆ ತಿಳಿಸಿ. ನಾನು ಖಂಡಿತ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ್ದಾದ್ರು ರೆಸಿಪೀಸ್ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಿಮ್ಮದು ಸಮ್ಮರ್ ಹಾಲಿಡೇಸ್ ಹೇಗೆಲ್ಲ ನಡೀತಾ ಇದೆ, ನಿಮ್ಮ ಮನೇಲಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಹಾಲಿಡೇ, ಸಮ್ಮರ್ ಹಾಲಿಡೇ ಫ್ರೆಂಡ್ಸ್. ಬಾಯ್.